ಮಂಡ್ಯದಲ್ಲಿ ಜೋಡೆತ್ತುಗಳ ಕಹಳೆ ಗಜಕೇಸರಿ ರಾಕಿಂಗ್ ಕ್ಯಾಂಪೇನ್ ಲೋಕ ಚಕ್ರವ್ಯೂಹದಲ್ಲಿ ಅಭಿಮನ್ಯು ನ್ಯೂಸ್ 18 ನಲ್ಲಿ ನಾನ್ ಸ್ಟಾಪ್ ಕವರೇಜ್. ಮಂಡ್ಯ ಲೋಕಸಭಾ ಚುನಾವಣೆ ಕಾವು ಉರಿ ಬಿಸಿಲಿನಲ್ಲೂ ಕೂಡ ಜೋರಾಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಸಕ್ಕರೆ ನಾಡಲ್ಲಿ ಈಗ ಎಲ್ಲೆಲ್ಲೂ ಜೋಡೆತ್ತುಗಳ ಅಬ್ಬರ ಜೋರಾಗಿದೆ. ದಿನಪೂರ್ತಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ಮಂಡ್ಯದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಶ್ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾ ಅಬ್ಬರಿಸ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಇವತ್ತು 37ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಸ್ವಾಭಿಮಾನಕ್ಕಾಗಿ ನಿಮ್ಮ ಮತ ಅನ್ನೋ ಘೋಷವಾಕ್ಯದಲ್ಲಿ ಭರ್ಜರಿ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ. ಏಪ್ರಿಲ್ 16ರ ತನಕ ದರ್ಶನ್, ಯಶ್, ಸುಮಲತಾ ಪರ ಕ್ಯಾಂಪೇನ್ ಮಾಡಲಿದ್ದಾರೆ. ಮಂಡ್ಯದಲ್ಲಿ ಜೋಡೆತ್ತುಗಳಿಂದ ಅಬ್ಬರದ ಪ್ರಚಾರ ನಡೀತಾ ಇದೆ. ಸುಮಲತಾ ಪರ ದರ್ಶನ್ ಹಾಗೂ ಯಶ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಉರಿ ಬಿಸಿಲಲ್ಲೂ ಕೂಡ ಈ ಜೋಡೆತ್ತು ಪ್ರಚಾರವನ್ನ ಮಾಡ್ತಾ ಇದೆ. ಜನ ಅಂಬಿ ಮೇಲಿನ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ನಾನು ಅಂಬಿ ಕಾಲ ಧೂಳಿಗೆ ಸಮಾನಗಿಲ್ಲ. ದರ್ಶನ್ ಅಬ್ಬರದ ಪ್ರಚಾರದ ನಡುವೆಯೂ ಕೂಡ ನ್ಯೂಸ್ 18ಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಬಗ್ಗೆ ಟೀಕೆಗಳಿಗೆ ನಾನು ಏನೂ ಹೇಳೋದಿಲ್ಲ, ನಾನು ಕಾಡು ಮನುಷ್ಯ, ಎಲ್ಲ ತಗೋತೀನಿ ಅಂತ ದರ್ಶನ್ ನ್ಯೂಸ್ 18 ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ. ಭರ್ಜರಿ ಪ್ರಚಾರವನ್ನ ಉರಿ ಬಿಸಿಲಲ್ಲಿ ಮಾಡ್ತಾ ಇದ್ದಾರೆ. ಜಾತಿ ಹಾಗೆ ಟೀಕೆಗಳಿಗೆ ಏನೇನು ಮಾತನಾಡ್ತಾ ಇದ್ದಾರೆ ಅದ್ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಕೆಲವೊಂದು ಮಾತುಗಳನ್ನ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ದರ್ಶನ್ ಮಾತುಕತೆಯನ್ನ ನಡೆಸಿದ್ದಾರೆ. ಯಶ್ ಕೂಡ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಬಿಸಿಲು ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಸುಮಲತಾ ಪರ ಮತಯಾಚನೆಯನ್ನ ಮಂಡ್ಯದ ವಿವಿಧ ಗ್ರಾಮಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ದರ್ಶನ್ ಅವರು. ಯಾರು ಏನೇ ಟೀಕೆ ಮಾಡಿದ್ರು, ಯಾವುದೇ ವಿಚಾರದ ಬಗ್ಗೆ ಮಾತನಾಡಿದ್ರು, ನಾನ್ ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನೊಂಥರ ಕಾಡು ಮನುಷ್ಯ ಇದ್ದ ಹಾಗೆ ಅಂತ ಕೂಡ ಅವರು ಮಾತನಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ದರ್ಶನ್ ಅವರು ಸುಮಲತಾ ಪರ ಪ್ರಚಾರಕ್ಕೆ ಬರ್ತಾ ಇರೋದಕ್ಕೆ, ಮಂಡ್ಯಕ್ಕೆ ಬಂದು ಪ್ರಚಾರವನ್ನ ಮಾಡ್ತಾ ಇರೋದಕ್ಕೆ, ಈ ವಿಚಾರದಲ್ಲಿ ನಾನು ಏನೂ ಮಾತನಾಡೋದಿಲ್ಲ, ಜನ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದಾರೆ. ಈ ಪ್ರಚಾರದ ಅಬ್ಬರದ ನಡುವೆ ದರ್ಶನ್, ನಟ ಪ್ರೇಮ್ ರವಿಚೇತನ್ ನ್ಯೂಸ್ 18 ಕನ್ನಡದ ಪ್ರತಿನಿಧಿ ಓಂ ಪ್ರಕಾಶ್ ಜೊತೆ ಮಾತನಾಡಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅನ್ನೋದನ್ನ ಬನ್ನಿ ನೋಡೋಣ. ರಂಗೇರಿರುವ ಮಂಡ್ಯ ಚುನಾವಣಾ ಅಖಾಡಕ್ಕೆ ರಾಮಾಚಾರಿ ಎಂಟ್ರಿ ಆಗಿದೆ. ಸುಮಲತಾ ಗೆಲ್ಲಿಸಲು KGF ಕಿಂಗ್ ಇವತ್ತು ರೋಡಿಗಿಳಿದಿದ್ದಾರೆ. ಸ್ವಾಭಿಮಾನ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ಸ್ವಾಭಿಮಾನದ ರಣಕಾಳೆನ ಊದಿದ್ದಾರೆ. ಮಂಡ್ಯದಲ್ಲಿ ನಿರಂತರವಾಗಿ ಬಿಸಿಲು ಬೆವರು ಯಾವ್ದನ್ನ ಲೆಕ್ಕಿಸದೇ ಇಲ್ಲಿದ್ದಾರೆ. ಸೊ ಅಭಿಮಾನಿಗಳಂತೂ ಹುಚ್ಚು ಖುಷಿಯಲ್ಲಿದ್ದಾರೆ, ಹಬ್ಬದಲ್ಲಿದ್ದಾರೆ. ಸೊ ಈಗ ಅಭಿಮಾನಿಗಳು ಈ ಒಂದು ಅಂಬರೀಷ್ ಅಣ್ಣ ಅವ್ರ ಅಭಿಮಾನದಿಂದ ನಿಮ್ಮನ್ನ ನೋಡ್ತಾ ಅವ್ರು ನಿಮ್ಮಲ್ಲಿ ಅಂಬರೀಷ್ ಅಣ್ಣ ಅವ್ರನ್ನ ನೋಡ್ತಾರೆ. ಆ ಖುಷಿ ಅವ್ರಲ್ಲಿ ಕಾಣ್ತಾ ಇದೆ. ಇವ್ರು ಬಂದಿದ್ದಾರೆ ಅಂದ್ರೆ ಅಂಬರೀಷ್ ಅಣ್ಣ ನೆನಬೇಕು ಅಂತ. ಅಯ್ಯೋ ಸರ್, ಅವ್ರು ದೊಡ್ಡವ್ರು ಸರ್, ಕಾಲ್ ಧೂಳ್ಗೂ ನಾವಿಲ್ಲ ಆಕ್ಚುಲಿ. ಸರ್, ಒಂದು ತುಂಬಾ ನೆಗೆಟಿವ್ ಆಗಿ ಜಾತಿಯನ್ನೆಲ್ಲ ತರೋದು ತುಂಬಾ ಕೆಟ್ಟದಾಗಿ ನಡೀತಾ ಇದೆ. ಒಂದು ಆ ತರದ್ದು ಏನ್ ಹೇಳ್ತೀರಾ? ಇದಕ್ಕೆ ಇಷ್ಟು ಅಸಹ್ಯ ಅನಿಸ್ತಾ ಇಲ್ಲ? ನಾನು ಕಾಡ್ ಮನುಷ್ಯ ಸರ್, ಎಲ್ಲ ತಗೋತೀನಿ. ಅಲ್ಲ, ಇವತ್ತು ಸಮೇತ ಏನೋ ಅವ್ರ ಆ ನಾಯ್ಡು ಈ ನಾಯ್ಡು ಯಾರೂ ಇದಲ್ಲ ಅಂತ ಹೇಳ್ತಾರೆ. ತುಂಬಾ ಅಸಹ್ಯ ಅನ್ಸಲ್ವಾ? ಅದು ಅವ್ರು ಕೇಳ್ಬೇಕು. ಈ ತರದಕ್ಕೆ ನೀವು ಪ್ರತಿಕ್ರಿಯಿಸೋದೇ ಇಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ. ಬಟ್ ನೀವು ಪ್ರತಿಕ್ರಿಯಿಸೋದಿಲ್ಲ, ಆದ್ರೆ ಜನ ಕೋಪಗೊಳ್ತಾ ಇದಾರೆ. ಇದು ತುಂಬಾ ಕೆಟ್ಟದಾಗಿದೆ ಅಂತ. ಅದು ಅವ್ರು ಅರ್ಥ ಮಾಡ್ಕೊಬೇಕು. ನಾನು ಹೇಳಿದ್ರೆ ಏನಾಗುತ್ತೆ? ಸೊ ಇಷ್ಟು ದಿನಗಳು ನಿರಂತರವಾಗಿ ಸುಮಲತಾ ಅಮ್ಮ ಇದಕ್ಕೆ ನಿಂತಿದ್ದೀರಾ. ಸೊ ಇದು ನಿಮ್ಗೆ ಆಕ್ಚುಲಿ ನಿಮ್ಮನ್ನ ಎಲ್ಲರೂ ನೋಡಿ ತುಂಬಾ ಇದು ಮಾಡ್ತಾರೆ. ನಾವು ಬರ್ಬೇಕು ಅನ್ಕೋತಾರೆ, ಎಷ್ಟೋ ಜನರಿಗೆ ಆಗ್ತಾ ಇಲ್ಲ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಬರೀಷ್ ಅಣ್ಣನ ಮೇಲೆ ಯಾರ್ಯಾರು ಪ್ರೀತಿ ಇದೆ, ಅವ್ರಿಗೊಂದು ಇದೆಮ್ಮೆ ಇದೆ. ಆಮೇಲೆ ಒಂದೇನಾದ್ರು ಕೆಲಸದ ಒತ್ತಡನೂ ಇರುತ್ತೆ. ಸೊ ಅದ್ ಮಾಡ್ಕೊಂಡು ಅವ್ರು ಬಂದೇ ಬರ್ತಾರೆ ಯಾವಾಗ. ಸೊ ಇನ್ನ ನಮ್ಮ ಪ್ರೇಮ್ ಅವ್ರು ಬಂದಿಲ್ವೇ? ಹೌದು, ಪ್ರೇಮ್ ಅವ್ರ ಹೇಳಿ ಇದೆ. ದರ್ಶನ್ ಸರ್ ಜೊತೆ ನೀವು ಸೇರ್ಕೊಂಡು ಇವತ್ತು ಎಲ್ಲ ಸುಮಲತಾ ಅಮ್ಮ ಅವ್ರ ಓಟಿಗಾಗಿ ನಿಂತಿದ್ದೀರಾ. ಏನನ್ಸ್ತದೆ ಜನರ ಒಂದು ಅಭಿಮಾನ, ಅಂಬರೀಷ್ ಅಣ್ಣನ ಮೇಲೆ ಅಭಿಮಾನ? ಮಂಡ್ಯದಲ್ಲಿ ಅಂಬರೀಷ್ ಅವ್ರ ಮೇಲೆ ಇರುವಂತ ಅಭಿಮಾನ, ಅವರಿದ್ರು ಸರಿ ಇಲ್ಲದೇ ಇದ್ರು ಸರಿ, ಅದು ಅಖಂಡವಾಗಿ ನಿರಂತರವಾಗಿ ಯಾವತ್ತೂ ಇರುತ್ತೆ ಅನ್ನೋದಕ್ಕೆ ಇವತ್ತು ನಮಗೆ ಸಿಗ್ತಾ ಇರೋಂಥ ಅದ್ಭುತವಾದ ಸ್ವಾಗತ ಇರ್ಬೋದು, ಸಿಗ್ತಾ ಇರೋಂಥ ರೆಸ್ಪಾನ್ಸ್ ಇರ್ಬೋದು, ಎಲ್ಲಾನು ನಿಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಮ್ಮೆಲ್ರಿಗೂ ಮೋಸ ಮಾಡ್ಬೋದು, ಆದರೆ ಮೀಡಿಯಾಗೆ ಕ್ಯಾಮ್ರಾ ಯಾರು ಮೋಸ ಮಾಡೋದಕ್ಕಾಗಲ್ಲ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ರೌಡ್ ಬೆಳಗ್ಗೆಯಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂತ. ಆಮೇಲೆ ನಾವು ಮಾತಾಡೋ ಮಾತಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲಾನು ನೋಡಿದ್ರೆ ಸುಮಲತಾ ಅಕ್ಕ ಅವರು ಅದ್ಭುತವಾಗಿ ಜಯಬೇರಿ ಸರಿ ಬಾರಿಸ್ತಾರೆ ಅಂತ ತುಂಬಾ ಅಭೂತಪೂರ್ವವಾಗಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸೊ ಸ್ಟಾರ್ಗಳು ಅಂದ್ರೆ ಕ್ಯಾರವಾನ್ ಇರ್ತಾರೆ, ಮನೆ ಒಳಗಡೆ AC ಇರ್ತಾರೆ, ಬಟ್ ಈ ತರ ಬಂದು ನಿಂತಿದ್ದಾರೆ ಅಂದ್ರೆ ಅದು ಆ ಅಭಿಮಾನದಿಂದ
ಸೊ ಎಲ್ಲರೂ ಎಷ್ಟು ಖುಷಿಯಿಂದ ನಿಮ್ಗೆ ನೋಡ್ತಾ ಇದಾರೆ. ನಿಮಗೆ ಏನ್ ಅನಿಸ್ತಾ ಇದೆ ದರ್ಶನ್ ಸರ್ ಇಲ್ಲಿ ಬಂದಿರೋದು? ಅಂಬರೀಷ್ ಅವ್ರ ಪ್ರೀತಿ ಅಷ್ಟೇ. ಇವತ್ತು ಏನು ನಾವು ಕ್ಯಾರವನಲ್ಲಿ ಕುತ್ಕೊಳ್ತೀವಿ, ನೀವು ಹೇಳಿ ಸತ್ಯ. ಆದರೆ ಅಂಬರೀಷ್ ಅವ್ರಿಗೋಸ್ಕರ ಮತ್ತು ಮಂಡ್ಯದ ಜನತೆಗೋಸ್ಕರ ನಾವೆಷ್ಟೇ ಉರಿ ಬಿಸಿಲಾದರೂ ಸರಿ, ಮಳೆ ಆದರೂ ಚಳಿ ಆದರೂ ಸರಿ, ಮಂಡ್ಯ ಜನತೆಗೋಸ್ಕರ ಅವ್ರು ಒಳ್ಳೇದಾಗೋದಕ್ಕೋಸ್ಕರ ಸದಾಕಾಲ ಬೇಕಾದ್ರೆ ನಾವು ಬಿಸಿಲಲ್ಲಿ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಹಾಗೆ ನಮ್ಮ ಜೊತೆ ರವಿಚೇತನ್ ಅವರು ಕೂಡ ಇದ್ದಾರೆ. ಸೊ ನಿನ್ನೆಯಿಂದ ಅವರು ಬಿರು ಬಿಸಿಲಲ್ಲಿದ್ದಾರೆ. ಸೊ ರವಿಚೇತನ್ ಅವರೇ, ನಿನ್ನೆಯಿಂದ ದರ್ಶನ್ ಸರ್ ಜೊತೆ ಇರೋ ಪ್ರೇಮ್ ಸರ್ ಸೇರ್ಕೊಂಡಿದ್ದಾರೆ. ಸೊ ಈ ಒಂದು ಅಭಿಮಾನ ನೀವು ತೋರಿಸ್ತಾ ಇರೋದು ಸುಮಲತಾ ಅಕ್ಕ ಅವ್ರ ಮೇಲೆ, ಹಾಗೆ ಅಂಬರೀಷ್ ಅಣ್ಣ ಅವ್ರ ಮೇಲೆ. ಇಲ್ಲ, ಅಂಬರೀಷ್ ಅಣ್ಣ ಏನಂತ ನಮ್ಗೆ ಗೊತ್ತು. ಈಗ ಏನಾಗಿದೆ ಅಂದರೆ ಅವ್ರು ಇಲ್ಲ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಸೊ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ. ಈ ಮುಖಾಂತರ ಒಂದು ಋಣ ತೀರ್ಸೋ ಒಂದು ಟೈಮ್ ಬಂದಿದೆ. ಆ ಋಣ ತೀರ್ಸೋಣ ಅಂತ ನಾವೆಲ್ಲ ಬಂದಿದ್ದೀವಿ. ಅವರ ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿ ಬಂದಿದ್ದೀವಿ. ಅದೇ ಕೂಡ ಎಲ್ಲ ಜನರು ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಜೊತೆಗಿದ್ದಾರೆ. ಹಾಗೆಲ್ಲರೂ ವೋಟ್ ಮಾಡ್ತೀನಿ, ಈ ಸಲ ಮತ್ತು ಸುಮಾರು ಜನ ಗೆಲ್ಲಿಸ್ತೀನಿ ಅಂತ ಎಲ್ಲರಿಗೂ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ನಿನ್ನೆ ಮೊನ್ನೆ ನೀವು ನೋಡ್ತಾ ಇದ್ದೀರಾ ಇಷ್ಟು ಜನ ಅಭಿಮಾನಿಗಳು ಆಗಲಿ ಮತ್ತು ಮತದಾರ ಆಗಲಿ ತುಂಬ ಹುಮ್ಮಸ್ಸಿಂದ ಇದ್ದಾರೆ. ಈ ಸಲ ಅವ್ರನ್ನ ಗೆಲ್ಲಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಬಹುಶಃ ಈ ಎಲ್ಲ ಬಂದಿರೋರು ಎಲ್ಲರೂ ವೋಟ್ ಹಾಕಿದ್ರೆ ಸೊ ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ. ನೋಡಿದ್ರಲ್ಲ, ಇದು ಈಗ ಹೋಗ್ತಾ ಇರುವಂತ ಈ ಒಂದು ವಾಹನದಲ್ಲೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಡಿದಂತ ಮಾತುಗಳು. ನಾವು ಯಾವ ಮಾತನ್ನು ಆಡಲ್ಲ, ಒಂದು ಪದನೂ ಕೂಡ ನೆಗೆಟಿವ್ ಆಡಲ್ಲ. ಜನರು ಉತ್ತರ ಕೊಡ್ತಾರೆ ಈ ಎಲ್ಲ ಟೀಕೆಗಳಿಗೆ. ತುಂಬಾ ಕೆಟ್ಟದಿದೆ, ಈ ತರ ಮಾಡಬಾರ್ದು ಅನ್ನೋದು ಅವ್ರ ಮಾತುಗಳಲ್ಲೇ ಇತ್ತು.